ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರ್ತಕ್ಕಂತಹ ಕಾಬುಲಿವಾಲಾ ಅಂತಕ್ಕಂತಹ ಬ್ಯೂಟಿಫುಲ್ ಸ್ಟೋರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಈ ಒಂದು ಸ್ಟೋರಿ ಇರ್ತಕ್ಕಂಥದ್ದು ಚಿತ್ರದಲ್ಲಿ ಗಮನಿಸಬಹುದು. ಒಬ್ಬ ಚಿಕ್ಕ ಬಾಲಕಿ ಇರ್ತಾಳೆ, ಅವಳ ಹೆಸರು ಮಿನಿ ಅಂತೇಳಿ. ಮತ್ತು ಇನ್ನೊಬ್ಬ ವ್ಯಕ್ತಿಯನ್ನು ನೀವು ಗಮನಿಸ್ತಾ ಇದ್ದೀರಾ, ಅವನು ಅಫ್ಘಾನಿಸ್ತಾನದಿಂದ ಬಂದಿರತಕ್ಕಂತಹ ಒಬ್ಬ ವ್ಯಾಪಾರಿಯಾಗಿರ್ತಾನೆ. ಸೊ ಅವನನ್ನು ನಾವು ಈ ಒಂದು ಸ್ಟೋರಿಯಲ್ಲಿ ಕಾಬುಲಿವಾಲಾ ಅಂತೇಳಿ ಕರೀತಾ ಇದ್ದೇವೆ. ಸೊ ಇಬ್ಬರ ಒಂದು ಫ್ರೆಂಡ್ಶಿಪ್ಪನ್ನು, ಒಂದು ಬಾಂಡಿಂಗನ್ನು ಕುರಿತು ಹೇಳ್ತಕ್ಕಂತಹ ಒಂದು ಸ್ಟೋರಿ ಇದಾಗಿದೆ. ತುಂಬ ಬ್ಯೂಟಿಫುಲ್ ಸ್ಟೋರಿ ಇದಾಗಿದೆ. ಬನ್ನಿ ಇದನ್ನು ನಾವು ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಈ ಒಂದು ಸ್ಟೋರಿಯಲ್ಲಿ ಬರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಕ್ಯಾರೆಕ್ಟರ್ಗಳು ಯಾರಪ್ಪ ಅಂದರೆ, ಈಗ ತಿಳಿಸಿದಂತೆ ಮಿನಿ ಅಂತಕ್ಕಂತಹ ಒಬ್ಬ ಚಿಕ್ಕ ಹುಡುಗಿ ಇರ್ತಾಳೆ ಮತ್ತು ಕಾಬುಲಿವಾಲಾ ಆ ವ್ಯಾಪಾರಿಯಾಗಿರ್ತಾನೆ ಮತ್ತು ಮಿನಿಸ್ ಫಾದರ್. ಸೊ ಈ ಒಂದು 3 ಕ್ಯಾರೆಕ್ಟರ್ಗಳು ಈ ಒಂದು ಸ್ಟೋರಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಈಗ ಸ್ಟೋರಿಯನ್ನು ನೋಡ್ತಾ ಹೋಗೋಣ. The story is told by Minnie's father, a writer who lives in Calcutta. ಎಸ್, ಈ ಒಂದು ಸ್ಟೋರಿಯನ್ನು ಹೇಳ್ತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂದರೆ ಮಿನಿಸ್ ಫಾದರ್ ಆಗಿದ್ದಾನೆ. ಅವನೊಬ್ಬ ರೈಟರ್ ಆಗಿರ್ತಾರೆ ಕಲ್ಕತ್ತಾ ನಗರದಲ್ಲಿ. ಈಗ ನಾವು ಕಲ್ಕತ್ತಾ ಅಂತ ಕರಿತೇವೆ. He has a little daughter named Minnie who is 5 years old. ಎಸ್ ನೋಡಿ, ಅವನಿಗೆ ಒಬ್ಬ ಮಗಳಿದ್ದಾಳೆ. ಅವಳ ಹೆಸರು ಏನಪ್ಪ ಅಂದರೆ ಮಿನಿ ಅಂತೇಳಿ. ಮತ್ತು ಅವಳಿಗೆ ಆಗಿರ್ತಕ್ಕಂತಹ ವಯಸ್ಸು ಎಷ್ಟಪ್ಪ ಅಂದರೆ ಕೇವಲ 5 ವರ್ಷದ ಚಿಕ್ಕ ಬಾಲಕಿ ಅವಳಾಗಿರ್ತಾಳೆ. ಮಿನಿ ಈಸ್ ಅ ವೆರಿ ಟಾಕೆಟಿವ್ ಆ್ಯಂಡ್ ಕ್ಯೂರಿಯಸ್ ಗರ್ಲ್. ಎಲ್ಲ ಬಾಲಕಿಯರಂತೆ ಈ ಚಿಕ್ಕ ಹುಡುಗಿಯು ಕೂಡ ತುಂಬಾ ಮಾತನಾಡ್ತಾ ಇರ್ತಾಳೆ ಮತ್ತು ತುಂಬ ಕ್ಯೂರಿಯಸ್ ಅಂದರೆ ಬೇರೆ ಒಂದು ವಿಷಯಗಳ ಕಡೆ ತುಂಬ ಆಸಕ್ತಿಯನ್ನು ತೋರಿಸ್ತಕ್ಕಂತಹ ಹುಡುಗಿಯವಳಾಗಿರ್ತಾಳೆ. ಶಿ ಆಸ್ಕ್ಸ್ ಲಾಟ್ಸ್ ಆಫ್ ಕ್ವಶನ್ಸ್ ಆ್ಯಂಡ್ ಎಂಜಾಯ್ಸ್ ಟಾಕಿಂಗ್ ಟು ಪೀಪಲ್. ಜನಗಳ ಜೊತೆ ಮಾತಾಡೋದು ಅಂದರೆ ಇವಳಿಗೆ ತುಂಬಾ ಇಷ್ಟ ಇರುತ್ತೆ. ಅದ್ರ ಜೊತೆಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾಳೆ. ಅದು ಯಾಕೆ ಹಾಗೆ, ಇದು ಯಾಕೆ ಹೀಗೆ, ಈ ರೀತಿಯ ಚಿಕ್ಕ ಮಕ್ಕಳು ಅನೇಕ ಪ್ರಶ್ನೆಗಳನ್ನು ಕೇಳೋದನ್ನು ನೀವೆಲ್ಲ ನೋಡಿರ್ತೀರಲ್ವ. ಅದೇ ರೀತಿಯೇ ಇವಳು ಕೂಡ ಅನೇಕ ಪ್ರಶ್ನೆಗಳನ್ನು ತನ್ನ ಸುತ್ತಮುತ್ತ ಇದ್ದಂತಹ ಜನಗಳಿಗೆ ಕೇಳ್ತಾ ಇರ್ತಾಳೆ. ಒನ್ ಡೇ ಮಿನಿ ಸೀಸ್ ಎ ಟಾಲ್ ಮ್ಯಾನ್ ವಿಯರಿಂಗ್ ಎ ಟರ್ಬಾನ್ ಆ್ಯಂಡ್ ಅಫ್ಘಾನ್ ಕ್ಲಾತ್ಸ್. ಒಂದು ದಿನ ಏನು ಮಾಡ್ತಾಳೆ, ಮಿನಿ ಒಬ್ಬ ವ್ಯಕ್ತಿಯನ್ನು ನೋಡ್ತಾಳೆ. ಆ ವ್ಯಕ್ತಿ ಏನು ಮಾಡಿರ್ತಾನೆ, ಒಂದು ಟರ್ಬನನ್ನು ಹಾಕ್ಕೊಂಡಿರ್ತಾನೆ ತಲೆ ಮೇಲೆ ಮತ್ತು ಅಫ್ಘಾನ್ ಕ್ಲಾತ್ಸನ್ನು ಧರಿಸಿರ್ತಾನೆ. ಅಂದರೆ ಅಫ್ಘಾನಿಸ್ತಾನದಿಂದ ಬಂದಂತಹ ವ್ಯಕ್ತಿ ಅವನಾಗಿದ್ದಾನೆ ಅಂತ ಅವನ ಡ್ರೆಸ್ಸನ್ನು ನೋಡಿದರೆ, ಅವನ ಒಂದು ಏನು ಅಟೈರ್ ಇರುತ್ತೋ ಅದನ್ನು ನೋಡಿದರೆ ಗೊತ್ತಾಗುತ್ತೆ. ಹೀ ಈಸ್ ಕ್ಯಾರಿಂಗ್ ಎ ಬಿಗ್ ಬ್ಯಾಗ್ ಆ್ಯಂಡ್ ವಾಕಿಂಗ್ ಆನ್ ದ ಸ್ಟ್ರೀಟ್. ಅವನೇನು ಮಾಡ್ತಾ ಇದ್ದಾನೆ, ಒಂದು ಬಿಗ್ ಬ್ಯಾಗನ್ನು ಕ್ಯಾರಿ ಮಾಡ್ತಾ ಇದ್ದಾನೆ. ಅಂದರೆ ಏನೋ ವ್ಯಾಪಾರ ಮಾಡ್ತಾ ಇದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಕಾಲಿಂಗ್ ಔಟ್ ಟು ಸೆಲ್ ಡ್ರೈ ಫ್ರೂಟ್ಸ್ ಲೈಕ್ ಆಲ್ಮಂಡ್ಸ್, ರೈಸಿನ್ಸ್ ಆ್ಯಂಡ್ ವಾಲ್ನಟ್ಸ್. ಎಸ್, ಅವನು ಡ್ರೈ ಫ್ರೂಟ್ಸ್ಗಳನ್ನು ಮಾರ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇರ್ತಾನೆ. ಸೊ ಜೋರಾಗಿ ಕೂಗ್ತಾ ಆಲ್ಮಂಡ್ಸ್, ರೈಸಿನ್ಸ್, ವಾಲ್ನಟ್ಸ್ ಅಂತೇಳಿ ಅವನು ಜೋರಾಗಿ ಕೂಗ್ತಾ ಇರ್ತಾನೆ. ನೀವು ಬೀದಿಯಲ್ಲಿ ನೋಡಿರ್ತೀರ, ಅನೇಕ ವ್ಯಾಪಾರಿಗಳು ತಮ್ಮ ವಸ್ತುಗಳನ್ನು ಮಾರಲಿಕ್ಕೆ ನಿಮ್ಮ ಮನೆಯ ಹತ್ತಿರ ಕೂಗ್ಕೊಂಡು ಬರ್ತಾರಲ್ವ, ಅದೇ ರೀತಿಯೇ ಇವನು ಕೂಡ ಕೂಗ್ತಾ ಹೋಗ್ತಾ ಇದ್ದ. He is the Kabuliwala, a man from Kabul, Afghanistan, who comes to India to sell dry fruits and other goods. ಎಸ್, ಇವನೊಬ್ಬ ಕಾಬುಲಿವಾಲಾ ಅಂತ ಇವನನ್ನು ಕರೀಲಿಕ್ಕೆ ಕಾರಣ ಏನಪ್ಪ ಅಂದರೆ, ಇವನು ಅಫ್ಘಾನಿಸ್ತಾನದ ಕಾಬೂಲ್ ಅಂತಕ್ಕಂತಹ ಒಂದು ನಗರದಿಂದ ಬಂದಿರೋ ಕಾರಣದಿಂದ ಇವನನ್ನು ಕಾಬುಲಿವಾಲಾ ಅಂತ ಕರೀತಾ ಇದ್ದೇವೆ. ಇದು ಅವನ ಹೆಸರಲ್ಲ, ಬಟ್ ಅವನು ಆ ನಗರದಿಂದ ಬಂದಿದ್ದರಿಂದ ಆ ಒಂದು ನೇಮನ್ನು ನಾವು ಕೊಡ್ತಾ ಇದ್ದೇವೆ. ಈ ಒಂದು ಸ್ಟೋರಿಯಲ್ಲಿ ರೈಟರ್ ಅವರು ಈ ನೇಮ್ ತೆಗೆದುಕೊಂಡಿದ್ದಾರೆ. ಅವನು ಭಾರತ ದೇಶಕ್ಕೆ ಬಂದಿರತಕ್ಕಂತಹ ಕಾರಣ ಏನಪ್ಪ ಅಂದರೆ ಸೆಲ್ ಡ್ರೈ ಫ್ರೂಟ್ಸ್. ಇಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಮಾರಿ ಹಣವನ್ನು ಸಂಪಾದನೆ ಮಾಡಬೇಕು ಅಂತೇಳಿ ಬಂದಿರ್ತಾನೆ. ಅದ್ರ ಜೊತೆಗೆ ಬೇರೆ ವಸ್ತುಗಳನ್ನು ಕೂಡ ಅವನು ಮಾರ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇರ್ತಾನೆ. ಎಟ್ ಫಸ್ಟ್ ಮಿನಿ ಈಸ್ ಸ್ಕೇರ್ಡ್ ಆಫ್ ಹಿಮ್. ಅವನನ್ನು ನೋಡಿದ ತಕ್ಷಣವೇ ಆ ಹುಡುಗಿ, ಏನು ಮಿನಿ ಇದ್ಲಲ್ವ, ಮೊದಲಿಗೆ ಹೆದರ್ಕೊಳ್ತಾಳೆ, ಭಯ ಪಡ್ತಾ ಇದ್ದಾಳೆ. ಶಿ ಥಿಂಕ್ಸ್ ಹಿ ಮೈಟ್ ಕಿಡ್ನ್ಯಾಪ್ ಚಿಲ್ಡ್ರನ್. ಅವನು ಮೇ ಬಿ ಚಿಕ್ಕ ಮಕ್ಕಳನ್ನು ಕಿಡ್ನಾಪ್ ಮಾಡಲಿಕ್ಕೆ ಬಂದಿರಬೇಕು ಅಂತಕ್ಕಂಥದ್ದು ಅವಳಿಗೆ ಭಯವನ್ನು ಹುಟ್ಟಿಸ್ತಾ ಇದೆ. ಆ್ಯಂಡ್ ಕೀಪ್ ದೆಮ್ ಇನ್ ಹೀಸ್ ಬ್ಯಾಗ್. ಚಿಕ್ಕ ಮಕ್ಕಳನ್ನು ಕಿಡ್ನಾಪ್ ಮಾಡ್ಕೊಂಡು ಇವನು ಏನು ಮಾಡ್ತಾನೆ, ಏನು ಬ್ಯಾಗನ್ನು ತಂದಿದ್ನಲ್ವ ಆ ಡ್ರೈ ಫ್ರೂಟ್ಸನ್ನು ಮಾರಲಿಕ್ಕೆ, ಅದರಲ್ಲಿ ಇಟ್ಕೊಂಡು ಹೋಗ್ಬಿಡ್ತಾನೆ ಇವನು ಅಂತೇಳಿ ಅವಳು ಭಯ ಪಡ್ತಾ ಇರ್ತಾಳೆ. ಬಟ್ ಸೂನ್ ಶಿ ಸ್ಟಾರ್ಟ್ಸ್ ಟಾಕಿಂಗ್ ಟು ಹಿಮ್. ಸ್ವಲ್ಪ ದಿನ ಕಳೆದ ಹಾಗೆ ನಿಧಾನಕ್ಕೆ ಆ ಒಂದು ಕಾಬುಲಿವಾಲನ ಜೊತೆ ಒಂದು ಫ್ರೆಂಡ್ಶಿಪ್ ಬೆಳೀತಾ ಇದೆ ಇವಳಿಗೆ, ಮತ್ತು ಅವನ ಜೊತೆ ತುಂಬ ಪ್ರೀತಿಯಿಂದನೇ ಮಾತನಾಡಲಿಕ್ಕೆ ತೊಡಗ್ತಾಳೆ. ದ ಕಾಬುಲಿವಾಲಾ ಈಸ್ ಕೈಂಡ್ ಆ್ಯಂಡ್ ಫ್ರೆಂಡ್ಲಿ ಆ್ಯಂಡ್ ಹಿ ಎಂಜಾಯ್ಸ್ ಲಿಸನಿಂಗ್ ಟು ಮಿನೀಸ್ ಫನ್ನಿ ಆ್ಯಂಡ್ ಇನ್ನೋಸೆಂಟ್ ಟಾಕ್.
ಕಾಬುಲಿವಾಲ ತುಂಬಾ ಕೈಂಡ್ ಆಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಆಗಿರ್ತಾನೆ ಮತ್ತು ತುಂಬ ಫ್ರೆಂಡ್ಲಿ ಇರ್ತಕ್ಕಂತಹ ಪರ್ಸನ್ ಅವನಾಗಿರ್ತಾನೆ. ಅವನಿಗೆ ಮಿನಿ ಜೊತೆ ಮಾತಾಡೋದು ಅಂದರೆ ತುಂಬಾ ಇಷ್ಟ. ಯಾಕೆಂದರೆ ಇವಳು ತುಂಬ ಫನ್ನಿಯಾಗಿರ್ತಕ್ಕಂತಹ ವಿಷಯಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ರು, ತುಂಟತನದಿಂದ ಮಾತನಾಡ್ತಾ ಇದ್ಲು. ಹಾಗಾಗಿ ಆ ಕಾಬುಲಿವಾಲನಿಗೆ ಮಿನಿಯ ಮಾತುಗಳನ್ನು ಕೇಳೋದು ಅಂದರೆ ತುಂಬಾ ಇಷ್ಟ ಆಗ್ತಾ ಇತ್ತು. ದೇ ಬಿಕಮ್ ಫ್ರೆಂಡ್ಸ್. ನಿಧಾನಕ್ಕೆ ಅವರಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಬೆಳೀತಾ ಇದೆ. The Kabuliwala starts visiting Minnie regularly. He brings her nuts and small gifts. ನೋಡಿ, ಆ ಒಂದು ಫ್ರೆಂಡ್ಶಿಪ್ ಎಷ್ಟರ ಮಟ್ಟಿಗೆ ಹೋಯ್ತಪ್ಪ ಅಂದರೆ ಒಂದು ದಿನನೂ ಕೂಡ ಕಾಬುಲಿವಾಲ ಅವಳನ್ನು ಭೇಟಿ ಆಗದೆ ಇರೋಕ್ಕಾಗ್ತಾ ಇರಲಿಲ್ಲ. ಅವನು ನಿಧಾನಕ್ಕೆ ಮಿನಿಯನ್ನು ರೆಗ್ಯುಲರ್ ಆಗಿ ಬಂದು ಭೇಟಿ ಮಾಡಿ ಹೋಗ್ತಾ ಇರ್ತಾನೆ. ಮತ್ತು ಯಾವಾಗೆಲ್ಲ ಅವಳನ್ನು ಭೇಟಿ ಆಗಲಿಕ್ಕೆ ಬರ್ತಾನೋ ಆಗ ಅವನು ಅವಳಿಗೆ ತಿನ್ನಲಿಕ್ಕೆ ಡ್ರೈ ಫ್ರೂಟ್ಸ್ ಏನಿದ್ವೋ, ನಟ್ಸ್ ಇರ್ಬೋದು ಮತ್ತು ಕೆಲವೊಂದಿಷ್ಟು ಸ್ಮಾಲ್ ಗಿಫ್ಟ್ಸ್ಗಳನ್ನು ಆಟ ಆಡಲಿಕ್ಕೆ ಅಂತೇಳಿ ತಂದು ಕೊಡ್ತಾ ಇರ್ತಾನೆ. ಮಿನಿ ಬಿಕಮ್ಸ್ ಹ್ಯಾಪಿ ವೆನ್ ಎವರ್ ಶಿ ಸೀಸ್ ಹಿಮ್. ಯಾವಾಗಾದರೂ ಕಾಬುಲಿವಾಲ ಕಣ್ಣಿಗೆ ಬಿದ್ದ ತಕ್ಷಣವೇ ಮಿನಿಗೆ ತುಂಬಾ ಖುಷಿ ಆಗ್ತಾ ಇತ್ತು. ಯಾಕೆಂದರೆ ಅವನು ಸ್ವೀಟು ಕೊಡ್ತಾ ಇದ್ದಾನೆ, ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದಾನೆ, ಅದ್ರ ಜೊತೆಗೆ ಆಟ ಆಡಲಿಕ್ಕೆ ವಸ್ತುಗಳನ್ನು ಕೊಡ್ತಾ ಇದ್ದಾನೆ ಮತ್ತು ಇವಳ ಜೊತೆ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದಾನೆ. ಸೊ ಅವಳು ಕಾಬುಲಿವಾಲನ್ನು ಕಂಡ ತಕ್ಷಣವೇ ತುಂಬ ಖುಷಿ ಪಡ್ತಾ ಇದ್ಲು. Minnie's father watches this friendship and is touched by how close they become. ಮಿನಿ ಫಾದರ್ ಸಹ ಅವರಿಬ್ಬರ ಒಂದು ಫ್ರೆಂಡ್ಶಿಪ್ಪನ್ನು ನೋಡ್ತಾನೆ. ಅವನಿಗೂ ಕೂಡ ಮನಸ್ಸಿಗೆ ಮುಟ್ಟುತ್ತೆ ಅವರ ಇಬ್ಬರ ಫ್ರೆಂಡ್ಶಿಪ್. ಈ ಕಾಬುಲಿವಾಲ ತನ್ನ ಮಗಳನ್ನು ಎಷ್ಟೊಂದು ಹಚ್ಕೊಂಡು ಬಿಟ್ಟಿದ್ದಾನೆಲ್ಲ, ಮಗಳು ಕೂಡ ಅವನನ್ನು ಎಷ್ಟು ಹಚ್ಕೊಂಡಿದ್ದಾಳೆ ಅಂಥೇಳಿ ಫಾದರ್ಗೆ ತುಂಬಾ ಖುಷಿ ಆಗುತ್ತೆ. The Kabuliwala tells Minnie's father that he has a daughter back in Kabul who is just like Minnie. ನೋಡಿ, ಕಾಬುಲಿವಾಲ ಒಂದು ವಿಷಯವನ್ನು ಮಿನಿಯ ಫಾದರ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾನೆ. ನನಗೂ ಕೂಡ ನಮ್ಮ ದೂರದ ದೇಶದಲ್ಲಿ ಅಂದರೆ ಕಾಬೂಲ್ ಪಟ್ಟಣದಲ್ಲಿ ಒಬ್ಬ ಮಗಳಿದ್ದಾಳೆ, ಅವಳು ಕೂಡ ಸೇಮ್ ಮಿನಿ ಇದ್ದ ಹಾಗೆ ಇದ್ದಾಳೆ, ಅದೇ ವಯಸ್ಸಿನವಳು ಅಂತಕ್ಕಂತಹ ಮಾಹಿತಿಯನ್ನು ಕಾಬುಲಿವಾಲ ಇಲ್ಲಿ ಮಿನಿ ಫಾದರ್ಗೆ ಹೇಳ್ತಾ ಇದ್ದಾನೆ. ಹಿ ಮಿಸ್ಸಸ್ ಹರ್ ವೆರಿ ಮಚ್ ಆ್ಯಂಡ್ ಫೀಲ್ಸ್ ಲೋನ್ಲಿ. ತನ್ನ ಮಗಳನ್ನು ತಾನು ಭಾಳಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೇನೆ, ನನಗೆ ಒಂಟಿತನ ಕಾಡ್ತಾ ಇದೆ, ನನಗೂ ನನ್ನ ಮಗಳನ್ನು ನೋಡಬೇಕು ಅನ್ನೋ ಆಸೆ ಇದೆ ಅಂತಕ್ಕಂತಹ ವಿಷಯವನ್ನು ಕೂಡ ಕಾಬುಲಿವಾಲ ಹೇಳ್ತಾನೆ. ಸ್ಪೆಂಡಿಂಗ್ ಟೈಮ್ ವಿತ್ ಮಿನಿ ರಿಮೈಂಡ್ಸ್ ಹಿಮ್ ಆಫ್ ಹಿಸ್ ಓನ್ ಡಾಟರ್. ಆ ಒಂದು ಮಿನಿಯ ಜೊತೆ ಏನು ಆಟ ಆಡ್ತಾ ಇದ್ನಲ್ವ ಅವನು, ಅದು ತನ್ನ ಮಗಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಒಂದು ಭಾವನೆಯನ್ನು ಅವನಿಗೆ ತಂದು ಕೊಡ್ತಾ ಇರುತ್ತೆ. ಅನೇಕ ಸಾರಿ ಅವನ ಮಗಳನ್ನು ಅವನು ಮಾಡ್ಕೊಳ್ತಾ ಇರ್ತಾನೆ ಮಿನಿ ಜೊತೆ ಆಟ ಆಡ್ತಾ ಇರಬೇಕಾದ್ರೆ. One day, the Kabuliwala gets into a fight with a man over money and in anger stabs him. ಒಂದು ದಿನ ಒಂದು ದುರ್ಘಟನೆ ನಡೀತಾ ಇದೆ. ಆ ದುರ್ಘಟನೆ ಏನಪ್ಪ ಅಂದರೆ, ಕಾಬುಲಿವಾಲ ತನ್ನ ಒಂದು ವ್ಯಾಪಾರವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಜೊತೆ ಒಂದು ಫೈಟ್ ನಡೆಯುತ್ತೆ. ಯಾವುದೋ ಕಾರಣದಿಂದ ಏನು ಮಾಡುತ್ತೆ, ಜಗಳ ಆಗುತ್ತೆ. ಮನಿ ಕಾರಣ ಅಂದರೆ ದುಡ್ಡಿನ ಸಲುವಾಗಿ. ಸೊ ಕೋಪದಲ್ಲಿ ಕಾಬುಲಿವಾಲ ಏನು ಮಾಡಿಬಿಡ್ತಾನೆ, ಚಾಕುವನ್ನು ತೆಗೆದುಕೊಂಡು ಆ ವ್ಯಕ್ತಿಗೆ ಇರಿತಾನೆ. ಸೊ ಈ ರೀತಿ ಚಾಕುವನ್ನು ಹಾಕಿದ್ರಿಂದ ಇವನು ಜೈಲಿಗೆ ಹೋಗಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಬರುತ್ತೆ. ಹಿ ಈಸ್ ಅರೆಸ್ಟೆಡ್ ಆ್ಯಂಡ್ ಸೆಂಟ್ ಟು ಪ್ರಿಸನ್ ಫಾರ್ ಸೆವೆರಲ್ ಇಯರ್ಸ್. ಅವನನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸರು ಮತ್ತು ಅನೇಕ ವರ್ಷಗಳ ಕಾಲ ಇವನನ್ನು ಜೈಲಿಗೆ ಕಳಿಸ್ತಾ ಇದ್ದಾರೆ. ಮೆನಿ ಇಯರ್ಸ್ ಪಾಸ್, ಮಿನಿ ಗ್ರೋಸ್ ಅಪ್ ಆ್ಯಂಡ್ ದ ಕಾಬುಲಿವಾಲ ಈಸ್ ಫಾರ್ಗಾಟನ್. ಅನೇಕ ವರ್ಷಗಳು ಹೀಗೇ ಉರುಳ್ತವೆ. ಅಂದರೆ ಕಾಬುಲಿವಾಲ ತನ್ನ ದಿನಗಳನ್ನು ಜೈಲಲ್ಲಿ ಕಳಿಬೇಕಾಗುತ್ತೆ. ಮಿನಿ ಕೂಡ ನಿಧಾನಕ್ಕೆ ಬೆಳೀತಾ ಬೆಳೀತಾ ದೊಡ್ಡವಳಾಗ್ತಾಳೆ. ಅವಳು ಬೆಳೆದ ಹಾಗೆ ಆ ಕಾಬುಲಿವಾಲನನ್ನು ಮರೆತು ಬಿಡ್ತಾಳೆ. ಅವನ ನೆನಪು ಅವಳಿಗೆ ಆಗೋದೇ ಇಲ್ಲ, ಅವನನ್ನು ಮರೆತು ಬಿಟ್ಟಿರ್ತಾಳೆ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ನೋಡಿ, ಒನ್ ಡೇ ಆನ್ ದ ಮಾರ್ನಿಂಗ್ ಆಫ್ ಮಿನಿಸ್ ವೆಡ್ಡಿಂಗ್ ದ ಕಾಬುಲಿವಾಲ ಈಸ್ ರಿಲೀಸ್ಡ್ ಫ್ರಮ್ ಜೈಲ್. ಎಸ್, ಅವಳು ಬೆಳೆದು ತುಂಬ ದೊಡ್ಡವಳಾಗಿದ್ದಾಳೆ, ಆಲ್ರೆಡಿ ಮದುವೆಗೆ ಸಿದ್ಧತೆ ನಡೀತಾ ಇದೆ. ಅಂತಹ ಸಂದರ್ಭದಲ್ಲಿ ಅದೇ ದಿನವೇ ಕಾಬುಲಿವಾಲ ಜೈಲಿನಿಂದ ಬಿಡುಗಡೆ ಆಗ್ತಾನೆ. ಸೊ ಈಗ ಬಿಡುಗಡೆ ಆಗಿದ್ದಾನೆ ಅಂದರೆ ಅವನಿಗೆ ಮಿನಿಯ ನೆನಪು ಆಗಿರುತ್ತೆ. ಹಿ ಕಮ್ಸ್ ಟು ಮಿನೀಸ್ ಹೌಸ್ ಹೋಲ್ಡಿಂಗ್ ಎ ಸ್ಮಾಲ್ ಕ್ರಂಪಲ್ ಪೀಸ್ ಆಫ್ ಪೇಪರ್. ಹಿ ವಾಂಟ್ಸ್ ಟು ಮೀಟ್ ಮಿನಿ ಅಗೇನ್. ಜೈಲಿನಿಂದ ಬಿಡುಗಡೆ ಆದ ತಕ್ಷಣವೇ ಅವನು ಮಿನಿ ಎಲ್ಲಿದ್ದಾಳೋ ಅವಳ ಮನೆಯನ್ನು ಹುಡುಕಿಕೊಂಡು ಬರ್ತಾ ಇದ್ದಾನೆ ಮತ್ತು ಅವನ ಕೈಯಲ್ಲಿ ಕ್ರಂಪಲ್ಡ್ ಪೀಸ್ ಆಫ್ ಪೇಪರ್ ಅಂದರೆ ಕೈಯಲ್ಲಿ ಯಾವುದೋ ಒಂದು ಮುದುರಿರ್ತಕ್ಕಂತಹ ಒಂದು ಪೇಪರ್ ಪೀಸನ್ನು ಅವನು ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ. ಅವನು ಮಿನಿಯನ್ನು ಮೀಟ್ ಆಗಬೇಕು ಅಂತೇಳಿ ಬರ್ತಾ ಇದ್ದಾನೆ. ಬಟ್ ನಾವು ಮಿನಿ ಈಸ್ ಗ್ರೋನ್ ಅಪ್ ಯಂಗ್ ವಿಮೆನ್. ಆಲ್ರೆಡಿ ಮಿನಿ ತುಂಬ ಬೆಳೆದು ಬಿಟ್ಟಿದ್ದಾಳೆ, ಈಗ ಯಂಗ್ ವುಮೆನ್ ಆಗಿದ್ದಾಳೆ. ಶಿ ಈಸ್ ಡ್ರೆಸ್ಡ್ ಆ್ಯಸ್ ಎ ಬ್ರೈಡ್ ಆ್ಯಂಡ್ ಡಸ್ ನಾಟ್ ರಿಕಾಗ್ನೈಸ್
ದ ಕಾಬುಲಿವಾಲ. ಎಸ್, ಅವಳೀಗ ಮದುಮಗಳಾಗಿದ್ದಾಳೆ. ಬ್ರೈಡ್ ಅಂದರೆ ಮದುಮಗಳು ಅಂಥೇಳಿ. ಸೊ ಈಗ ಮದುವೆ ಸಿದ್ಧತೆ ನಡೀತಾ ಇದೆ. ಯಾವಾಗ ಕಾಬುಲಿವಾಲ ಬಂದು ಅವಳನ್ನು ಭೇಟಿ ಆಗ್ತಾನೋ ಆಗ ಮಿನಿಗೆ ಈ ಕಾಬುಲಿವಾಲ ಯಾರು ಅಂತಕ್ಕಂಥದ್ದು ಅರ್ಥ ಆಗೋದಿಲ್ಲ. ಅವಳು ಕಂಪ್ಲೀಟಾಗಿ ಕಾಬುಲಿವಾಲನನ್ನು ಮರೆತು ಬಿಟ್ಟಿರ್ತಾಳೆ. ಶಿ ಫೀಲ್ಸ್ ಶೈ ಆ್ಯಂಡ್ ಡಸಂಟ್ ಸ್ಪೀಕ್. ಆ ಕಾಬುಲಿವಾಲನ ಜೊತೆ ಮಾತನಾಡಲಿಕ್ಕೆ ಅವಳಿಗೆ ಶೈ ಅಥವಾ ನಾಚಿಕೆ ಆಗುತ್ತೆ. ಹಾಗಾಗಿ ಆ ಕಾಬುಲಿವಾಲನ ಜೊತೆ ಅವಳು ಮಾತಾಡೋದಿಲ್ಲ, ಅವನಿಂದ ದೂರ ಹೋಗ್ತಾಳೆ. The Kabuliwala looks at her silently and realizes that his own daughter must also have grown up, just like Minnie. ಆಗ ಕಾಬುಲಿವಾಲ ಸೈಲೆಂಟ್ ಆಗಿನೇ ಇರ್ತಾನೆ ಮತ್ತು ಅವನಿಗೆ ಅರ್ಥ ಆಗುತ್ತೆ ಏನಪ್ಪ ಅಂದರೆ ತನ್ನ ಮಗಳು ದೂರದ ದೇಶದಲ್ಲಿ ಏನಿದ್ದಾಳೋ ಅವಳು ಕೂಡ ಈಗ ಮಿನಿ ಥರ ಬೆಳೆದು ಬಿಟ್ಟಿದ್ದಾಳೆ, ಮದುವೆಗೆ ಒಂದು ವಯಸ್ಸಿಗೆ ಬಂದಿರ್ಬೋದು ಅಂತೇಳಿ ಅವನು ಅಂದ್ಕೊಳ್ತಾ ಇದ್ದಾನೆ. ಹಿ ಫೀಲ್ಸ್ ಸ್ಯಾಡ್ ಬಟ್ ಆಲ್ಸೋ ಹೋಪ್ಫುಲ್ ಟು ಸಿ ಹೀಸ್ ಚೈಲ್ಡ್ ಅಗೇನ್. ಅವನಿಗೆ ತುಂಬಾ ಬೇಸರ ಆಗ್ತಾ ಇದೆ, ಯಾಕೆಂದರೆ ತನ್ನ ಮಗಳನ್ನು ನೋಡಿ ಎಷ್ಟೋ ವರ್ಷಗಳು ಕಳೆದು ಬಿಟ್ಟಿವೆ. ಬಟ್ ಅವನಲ್ಲಿ ಒಂದು ಹೋಪ್ ಇದೆ, ಒಂದು ಭರವಸೆ ಇದೆ. ಏನಪ್ಪ ಅಂದರೆ ತಾನು ತನ್ನ ಮಗಳನ್ನು ಮತ್ತೆ ಭೇಟಿ ಆಗ್ತೇನೆ, ಅವಳನ್ನು ನೋಡಬೇಕು ಅಂತಕ್ಕಂತಹ ಆಸೆ ಅವನಲ್ಲಿ ಕಾಣಿಸ್ತಾ ಇದೆ. ದ ಕಾಬುಲಿವಾಲ ಶೋಸ್ ಮಿನಿಸ್ ಫಾದರ್ ದ ಪೀಸ್ ಆಫ್ ಪೇಪರ್. ಇಟ್ ಹ್ಯಾಸ್ ಎ ಹ್ಯಾಂಡ್ ಪ್ರಿಂಟ್ ಆಫ್ ಹಿಸ್ ಲಿಟಲ್ ಡಾಟರ್ ವಿಚ್ ಹಿ ಹ್ಯಾಡ್ ಕ್ಯಾರಿಡ್ ವಿತ್ ಹಿಮ್ ಆಲ್ ದೀಸ್ ಇಯರ್ಸ್ ಆ್ಯಸ್ ಎ ಮೆಮೊರಿ. ನೋಡಿ, ಮತ್ತೊಂದು ಹಾರ್ಟ್ ಟಚಿಂಗ್ ಇಲ್ಲಿ ಒಂದು ಘಟನೆಯನ್ನು ನಾವು ನೋಡ್ತೇವೆ. ಅದೇನಪ್ಪ ಅಂದರೆ ಇಷ್ಟು ವರ್ಷಗಳ ಕಾಲ ಕಾಬುಲಿವಾಲ ಜೈಲಲ್ಲಿದ್ದ. ಅವನ ಜೊತೆ ತನ್ನ ಮಗಳು ಬರೆದಿರ್ತಕ್ಕಂತಹ ಯಾವುದೋ ಒಂದು ಚೀಟಿಯನ್ನು ಅವನ ಹತ್ರನೇ ಇಟ್ಕೊಂಡಿದ್ದಾನೆ. ನೋಡಿ, ಹ್ಯಾಂಡ್ ಪ್ರಿಂಟ್ ಆಫ್ ಈಸ್ ಲಿಟಲ್ ಡಾಟರ್ ಅಂದರೆ ಆ ಒಂದು ಮಗಳ ಕೈ ಬರವಣಿಗೆಯನ್ನು ಒಂದು ಚೀಟಿಯಲ್ಲಿ ಏನೋ ಬರೆದಿರ್ತಾಳೆ, ಅದನ್ನು ಕೈಯಲ್ಲಿಟ್ಟು ಅವಳ ಮೆಮೊರಿಗೋಸ್ಕರ ಹಾಗೆಯೇ ಇಟ್ಕೊಂಡಿದ್ದಾನೆ. ಮಿನಿಸ್ ಫಾದರ್ ಫೀಲ್ಸ್ ವೆರಿ ಎಮೋಷ್ನಲ್. ಮಿನಿ ಫಾದರ್ ಆ ಒಂದು ಚೀಟಿಯನ್ನು ನೋಡಿದ ತಕ್ಷಣವೇ ತುಂಬಾ ಎಮೋಷ್ನಲ್ ಆಗ್ತಾ ಇದ್ದಾನೆ. ಈ ಒಂದು ಹಿ ಈಸ್ ಬ್ಯುಸಿ ವಿತ್ ದ ವೆಡ್ಡಿಂಗ್ ಆ್ಯಂಡ್ ಹ್ಯಾಸ್ ಮೆನಿ ಎಕ್ಸ್ಪೆನ್ಸಸ್. ಹಿ ಗಿವ್ಸ್ ದ ಕಾಬುಲಿವಾಲ ಸಮ್ ಮನಿ ಫಾರ್ ದ ಜರ್ನಿ ಬ್ಯಾಕ್ ಟು ಕಾಬುಲ್. ಆ ಒಂದು ಕಾಬುಲಿವಾಲನ ಕಷ್ಟದ ಪರಿಸ್ಥಿತಿ ಮಿನಿಯ ಫಾದರ್ಗೆ ಅರ್ಥ ಆಗುತ್ತೆ. ತನಗೂ ಒಬ್ಬ ಮಗಳಿದ್ದಾಳೆ ಅಂತಕ್ಕಂಥದ್ದು ಅವನಿಗೆ ತಿಳಿದಿದೆ. ಹಾಗಾಗಿ ಆ ಕಾಬುಲಿವಾಲ ಮಗಳಿಂದ ದೂರ ಇದ್ದು ನೋವನ್ನು ಪಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾನೆ. ಹಾಗಾಗಿ ಅವನು ಆ ಒಂದು ಮದುವೆ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದರೂ ಕೂಡ ಅವನಿಗೆ ಹಣದ ಅವಶ್ಯಕತೆ ಸಾಕಷ್ಟಿದ್ದರೂ ಕೂಡ ಏನು ಮಾಡ್ತಾನೆ, ಒಂದಿಷ್ಟು ಹಣವನ್ನು ಕಾಬುಲಿವಾಲನ ಕೈಗೆ ಕೊಡ್ತಾ ಇದ್ದಾನೆ. ಯಾಕೆಂದರೆ ಅವನು ಮತ್ತೆ ಕಾಬೂಲ್ಗೆ ವಾಪಸ್ ಹೋಗ್ಬಿಟ್ಟು ತನ್ನ ಮಗಳನ್ನು ನೋಡಲಿ, ತನ್ನ ಮಗಳು ಮತ್ತು ತಂದೆ ಇಬ್ಬರು ಕೂಡ ಒಂದಾಗಲಿ ಅಂತಕ್ಕಂಥ ಒಂದು ಆಸೆಯಿಂದ ಮಿನಿ ಫಾದರ್ ಏನು ಮಾಡ್ತಾನೆ, ಹಣಕಾಸಿನ ನೆರವನ್ನು ಕೊಡ್ತಾ ಇದ್ದಾನೆ ಕಾಬುಲಿವಾಲನಿಗೆ. ಹಿ ವಾಂಟ್ಸ್ ದ ಕಾಬುಲಿವಾಲ ಟು ಬಿ ರಿಯುನೈಟೆಡ್ ವಿತ್ ಹಿಸ್ ಓನ್ ಡಾಟರ್. ಎಸ್, ಮೊದಲಿಗೆ ಹೇಳಿದಾಗೆ ಕಾಬುಲಿವಾಲ ಮತ್ತು ಅವನ ಮಗಳು ಇಬ್ಬರು ಸೇರ್ತಕ್ಕಂಥದ್ದು ಬಹಳ ಮುಖ್ಯ, ಅದೇ ಇಂಪಾರ್ಟೆಂಟ್ ಅಂತೇಳಿ ದುಡ್ಡಿನ ಅವಶ್ಯಕತೆ ಇದ್ದರೂ ಕೂಡ ದುಡ್ಡನ್ನು ಕೊಡ್ತಾ ಇದ್ದಾನೆ. ದ ಕಾಬುಲಿವಾಲ ಥ್ಯಾಂಕ್ಸ್ ಹಿಮ್ ಆ್ಯಂಡ್ ಲೀವ್ಸ್ ಫಿಲ್ಡ್ ವಿತ್ ಹೋಪ್ ಆ್ಯಂಡ್ ಲವ್. ಕಾಬುಲಿವಾಲ ಮಿನಿಯ ಫಾದರ್ಗೆ ಧನ್ಯವಾದಗಳನ್ನು ಹೇಳ್ತಾ ಅಲ್ಲಿಂದ ಹೊರಡ್ತಾ ಇದ್ದಾನೆ ತನ್ನ ದೇಶಕ್ಕೆ. ಪ್ರೀತಿ ಮತ್ತು ಭರವಸೆಗಳನ್ನು ತುಂಬಿಕೊಂಡು ಅವನೀಗ ತನ್ನ ದೇಶದ ಕಡೆ ಪ್ರಯಾಣವನ್ನು ಮಾಡ್ತಾ ಇದ್ದಾನೆ. ಮಾರಲ್ ಆಫ್ ದಿಸ್ ಸ್ಟೋರಿ: Kabuliwala is a touching story about love, kindness, friendship and the bond between a father and daughter. ಎಸ್, ನೋಡಿ, ಆ ಒಂದು ಕಾಬುಲಿವಾಲ ಮತ್ತು ಆ ಒಂದು ಮಿನಿಯ ಒಂದು ಲವ್ ಅಥವಾ ಫ್ರೆಂಡ್ಶಿಪ್ ಇರ್ಬೋದು, ಕೈಂಡ್ನೆಸ್ ಯಾರ್ದಪ್ಪ ಅಂದರೆ ಇಲ್ಲಿ ಮಿನಿಯ ಫಾದರ್ ಒಂದು ಕೈಂಡ್ನೆಸ್ಸನ್ನು ತೋರಿಸ್ತಾ ಇದ್ದಾನೆ. ವ್ಯಕ್ತಿ ಅಂದರೆ ಕಾಬುಲಿವಾಲ ಮತ್ತೆ ತನ್ನ ದೇಶಕ್ಕೆ ಹೋಗಿ ಅವನ ಮಗಳನ್ನು ಭೇಟಿಯಾಗಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಫ್ರೆಂಡ್ಶಿಪ್, ಇಲ್ಲಿ ಕಾಬುಲಿವಾಲ ಮತ್ತು ಮಿನಿಯ ಫ್ರೆಂಡ್ಶಿಪ್ಪನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ದ ಬಾಂಡ್ ಬಿಟ್ವೀನ್ ಎ ಫಾದರ್ ಆ್ಯಂಡ್ ಡಾಟರ್. ಮಿನಿ ಇರ್ಬೋದು, ಮಿನಿ ಫಾದರ್ ಇರ್ಬೋದು, ಅದರ ಜೊತೆಗೆ ಕಾಬುಲಿವಾಲ ಇರ್ಬೋದು, ಕಾಬುಲಿವಾಲನ ಡಾಟರ್ ಇರ್ಬೋದು. ಅವರ ಒಂದು ಬಾಂಡಿಂಗನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇಟ್ ಶೋಸ್ ದ್ಯಾಟ್ ಹ್ಯೂಮನ್ ಇಮೋಷನ್ಸ್ ಗೋ ಬಿಯಾಂಡ್ ಲ್ಯಾಂಗ್ವೇಜ್, ಕಲ್ಚರ್ ಆ್ಯಂಡ್ ಬಾರ್ಡರ್ಸ್. ಎಸ್, ಅನೇಕ ಕಿಲೋಮೀಟರ್ಗಳನ್ನು ಬಿಟ್ಟು ಅಂದರೆ ಸಾವಿರಾರು ಕಿಲೋಮೀಟರ್ಗಳಿಂದ ಬಂದು ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅಂತೇಳಿ ಕಾಬುಲಿವಾಲ ಬಂದಿರ್ತಾನೆ. ಆ ಎಲ್ಲ ಗಡಿಯನ್ನು ಬಿಟ್ಟು ಅಲ್ಲಿ ಸಂಸ್ಕೃತಿನೇ ಬೇರೆ, ಇಲ್ಲಿ ಸಂಸ್ಕೃತಿನೇ ಬೇರೆ, ಅಲ್ಲಿಯ ಭಾಷೆನೇ ಬೇರೆ, ಇಲ್ಲಿಯ ಭಾಷೆನೇ ಬೇರೆ, ಅದೆಲ್ಲವನ್ನು ಮರೆತು ಅವರ ಒಂದು ಬಾಂಡಿಂಗ್ ಅಂದರೆ ಮಿನಿ ಮತ್ತು ಕಾಬುಲಿವಾಲನ ಬಾಂಡಿಂಗ್ ಇರ್ಬೋದು ಮತ್ತು ಮಿನಿಯ ಫಾದರ್ ಹೆಲ್ಪ್ ಮಾಡ್ತಕ್ಕಂಥದ್ದು ಇರ್ಬೋದು, ಇದೆಲ್ಲ ಭಾಷೆಗಳನ್ನು, ಸಂಸ್ಕೃತಿಯನ್ನು, ಬಾರ್ಡರನ್ನು ಮೀರಿರ್ತಕ್ಕಂಥದ್ದು ಅಂತಕ್ಕಂತಹ ಒಂದು ಮೆಸೇಜನ್ನು ಕೂಡ ಈ ಒಂದು ಸ್ಟೋರಿ ಕೊಡ್ತಾ ಇದೆ. ಸ್ಟೂಡೆಂಟ್ಸ್, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಟೈಟಲನ್ನು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.